ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ದಿನ ನಾವು ಪಿಸಿ, ಪಿಎಸ್ಐ, ಎಸ್ಡಿಎ, ಎಫ್ಡಿಎ, ಕೆಎಸ್, ಐಎಎಸ್ ಸೇರಿದಂತೆ ಕೆಪಿಎಸ್ಸಿ ಮತ್ತು ಕೆಇಎ ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಪ್ರಮುಖವಾದಂತಹ 2025ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳ ವಿಭಾಗದಲ್ಲಿ ಅವಾರ್ಡ್ಸ್ ಮತ್ತೆ ಆನರ್ಸ್ ಅಂತ ಹೇಳಿ ವಿಭಾಗ ಬರುತ್ತೆ. ಆ ಒಂದು ವಿಭಾಗಗಳಲ್ಲಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ನಿರಂತರವಾಗಿ ಪ್ರಶ್ನೆ ಬರ್ತಾ ಇದ್ದಾವೆ. ಸುಮಾರು ಅವಾರ್ಡ್ಸ್ ಮತ್ತು ಆನರ್ಸ್ ಗಳು ಇರುತ್ತೆ ಒಂದು ವರ್ಷದ ಕರೆಂಟ್ ಅಫೇರ್ಸ್ ನಲ್ಲಿ. ನಾನು ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಕರೆಂಟ್ ಅಫೇರ್ಸ್ ಗಳಿಗೆ ಸಂಬಂಧಪಟ್ಟಂತೆ, ಅವಾರ್ಡ್ಸ್ ಗಳಿಗೆ ಸಂಬಂಧಪಟ್ಟಂತೆ, ಆನರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿಬಿಟ್ಟು ನಿಮಗೆ ಕೊಡಲಿದ್ದೇನೆ. ಒಟ್ಟಾರೆಯಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ ನ ವತಿಯಿಂದ ಉಚಿತವಾಗಿ ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮದ, ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಪಿಸಿ ಇಂದ ಡಿಸಿ ವರೆಗೂ ಕೂಡ ಅಗತ್ಯವಾದಂತಹ ಕರೆಂಟ್ ಅಫೇರ್ಸ್ ಗಳ ಮಾಸ್ಟರ್ ಆಫ್ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಇದು ಉಚಿತವಾದಂತಹ ಉಪಕ್ರಮ ಆಗಿದೆ. ಈ ಅವಾರ್ಡ್ಸ್ ಮತ್ತು ಆನರ್ಸ್ ನ ಒಂದು ವಿಭಾಗದಲ್ಲಿ ಇದು ಪಾರ್ಟ್ 1 ಭಾಗ ಆಗಿದೆ. ಪಾರ್ಟ್ 2 ಭಾಗ ಬರಲಿದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಒಂದು ಸಹಕಾರ ಹೆಚ್ಚು ನಮಗೆ ಬೇಕಾಗುತ್ತೆ. ಹೆಚ್ಚು ಹೆಚ್ಚು ಈ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವು ಹೆಚ್ಚು ವೀಕ್ಷಣೆ ಕಂಡಲ್ಲಿ ಈ ಒಂದು ಉಪಕ್ರಮವನ್ನು ಉಚಿತವಾಗಿ ನಾವು ಮುಂದುವರಿಸುತ್ತೇವೆ. ಮುಂಬರುವಂತಹ ಎಲ್ಲ ಪಿಸಿ, ಪಿಎಸ್ಐ, ಕೆಎಸ್, ಇವನ್ PU ಕಾಲೇಜ್ ಲೆಕ್ಚರು, ಟೀಚರ್, ಪ್ರತಿಯೊಂದು ಎಕ್ಸಾಮ್ ಕೂಡ ಅತ್ಯಗತ್ಯವಾಗಿ ಏನ್ ಬೇಕಾಗುತ್ತೆ, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಗಳು ಮಾತ್ರ ನೋಡ್ಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ ಅಂತಕ್ಕಂಥದ್ದು ಒಂದು ಸಾಗರ ಇದ್ದಾಗೆ. ನಾನು ಅದರಲ್ಲಿ ನನ್ನ ಒಂದು ಸುಮಾರು ಕೆಎಸ್ ಪರೀಕ್ಷೆ ಅನುಭವದ ಆಧಾರದ ಮೇಲೆ ನಾನು ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀನಿ. ಜೊತೆಗೆ ನನ್ನ ಒಂದು ಕಿರು ಪರಿಚಯವನ್ನು ಹೇಳೋದಾದ್ರೆ, ನನ್ನ ಹೆಸರು ಶಿವು ಸರ್ ಅಂತ ಹೇಳ್ಬಿಟ್ಟು, ನಾನು ಮೊದಲ ಪ್ರಯತ್ನದಲ್ಲಿ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ದೇನೆ. ಜೊತೆಗೆ ಕೆಪಿಎಸ್ಸಿ ನಡೆಸುವಂತಹ ಪ್ರತಿಷ್ಠಿತ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಅನ್ನ ಬರೆದು 3 ಬಾರಿ ಕೆಎಸ್ ಮೇನ್ಸ್ ಅನ್ನ ಬರೆದಿರ್ತೀನಿ. ಜೊತೆಗೆ 2 ಬಾರಿ ಸಂದರ್ಶನವನ್ನ ಕೊಟ್ಟಿರ್ತೀನಿ. ಜೊತೆಗೆ ಈ ಬಾರಿ ನಡೆಸುವಂತಹ ಕೆಎಸ್ ಮುಖ್ಯ ಪರೀಕ್ಷೆಯನ್ನು ಬರೆದಿರುವಂತಹ ಒಂದು ಅನುಭವ ಇದೆ. ಹಾಗಾಗಿ ಸ್ನೇಹಿತರೆ, ನಾನು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಅತಿ ಮೋಸ್ಟ್ ಆಗಿ ಯಾವ ಒಂದು ಏರಿಯಾದ ಮೇಲೆ ಕೇಳ್ತಾರೆ ಅನ್ನೋ ಆಧಾರದ ಮೇಲೆ ಅವಾರ್ಡ್ಸ್ ಮತ್ತು ಆನರ್ಸ್ ಅನ್ನುವಂತಹ ಒಂದು ಮೊದಲ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬಂದಿದ್ದೇನೆ. ಹಾಗಾಗಿ ಈ ವಿಡಿಯೋವನ್ನ ಕೊನೆವರೆಗೆ ನೋಡಿಬಿಟ್ಟು ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಬೇಕಾಗುತ್ತೆ. ಜೊತೆಗೆ ಕ್ಲಾಸ್ ಹೇಗಿತ್ತು ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕೊನೆಯಲ್ಲಿ ನೀವು ಕಮೆಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನಾವು ಕರ್ನಾಟಕ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಜ್ಯಶಾಸ್ತ್ರ ವಿಷಯದಲ್ಲಿ ನೆಟ್ ತರಗತಿಗಳನ್ನು ಆರಂಭ ಮಾಡಿದ್ವಿ. ಈಗಾಗಲೇ ತರಗತಿ ಆರಂಭ ಆಗ್ತಾ ಇದೆ. ಈ ತಿಂಗಳ ಅಂತ್ಯದಲ್ಲಿ ಎಕ್ಸಾಮ್ ನಡೆಯಲಿದೆ. ಹಾಗಾಗಿ ಯಾರೆಲ್ಲ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ನೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡುವಂತಹ ಆಸೆಯಿಂದ ಪ್ರಿಪರೇಷನ್ ಮಾಡ್ತಾ ಇದ್ದೀರೋ, ನಿಮಗೆ ಅನುಕೂಲವಾಗುವಂತಹ ನೋಟ್ಸ್ ಮತ್ತು ತರಗತಿಗಳು ನಮ್ಮ ಒಂದು ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ ನಿಂದ ನಡೀತಾ ಇದೆ. ಇದು ಆಫರ್ ಪ್ರೈಸ್ ಬಂದ್ಬಿಟ್ಟು 1500 ಇದೆ. ಇದು 1200 ಸಿಗುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ 9538559514 ನಂಬರ್ಗೆ ನೀವು ಮೆಸೇಜ್ ಮಾಡಿ ಅಥವಾ ಕಾಲ್ ಅನ್ನ ಮಾಡಿ ಮಾಹಿತಿಯನ್ನ ಹೆಚ್ಚು ತಿಳ್ಕೊಳ್ಬಹುದಾಗಿದೆ. ಈ ಒಂದು ಕೋರ್ಸ್ ಯಾವ ರೀತಿ ಡಿಸೈನ್ ಮಾಡಿದ್ದೇವೆ ಅಂದ್ರೆ, ಮುಂಬರುವಂತಹ PU ಕಾಲೇಜ್ ಲೆಕ್ಚರ್ ಮತ್ತು ಪ್ರೊಫೆಸರ್ ಎಕ್ಸಾಮ್ಗೆ ಅತಿ ಸಹಾಯಕವಾಗುವ ಮತ್ತು ಮೊದಲ ಪ್ರಯತ್ನದಲ್ಲಿ ಆ 2 ಪರೀಕ್ಷೆಯನ್ನು ಕ್ಲಿಯರ್ ಮಾಡುವಂತಹ ನಿಟ್ಟಿನಲ್ಲಿ ಈ ಕೋರ್ಸ್ ಅನ್ನ ನಾವು ಡಿಸೈನ್ ಮಾಡಿದ್ದೇವೆ ಸ್ನೇಹಿತರೆ. ಹಾಗೇನೆ UGC ನೆಟ್ ಪರೀಕ್ಷೆಯನ್ನು ಕೂಡ ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ದೀರೋ, ಅದರಲ್ಲೂ ಪೇಪರ್ 1 ಪತ್ರಿಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋಕ್ಕಾಗಿ ನಾವು ಏನ್ ಮಾಡ್ತಾ ಇದೀವಿ, ಕನ್ನಡದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನು ತೆಗೆದುಕೊಂಡ್ಬಿಟ್ಟು ಡಿಕೋಡ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಸುಮಾರು 2018ರಿಂದ 2025ರವರೆಗೆ ಕ್ವಶನ್ ಪೇಪರ್ ಅನ್ನು ತೆಗೆದುಕೊಂಡ್ಬಿಟ್ಟು ಹತ್ತತ್ರ ನಿಮಗೆ ಒಂದು ಯೂನಿಟ್ ಇಂದ 10 ಯೂನಿಟ್ ಇದೆಲ್ಲ, ಪ್ರತಿ ಯೂನಿಟ್ ಇಂದ ನಾವು 100 ಕ್ವಶನ್ ಅನ್ನ ಡಿಕೋಡ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇದು ಕೇವಲ 499ಗೆ ಸಿಗುತ್ತೆ ಕೋರ್ಸು. ಈಗಾಗಲೇ ತರಗತಿಗಳು ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಈಗ ಜಾಯ್ನ್ ಆಗ್ತಾರೋ ಪ್ರೀವಿಯಸ್ ಇಯರ್ ಕ್ಲಾಸಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಬೇಗನೆ ಜಾಯ್ನ್ ಆಗಿಬಿಟ್ಟು 8ರಿಂದ 10 ದಿನದಲ್ಲಿ ಎಲ್ಲ ಕ್ಲಾಸ್ಗಳನ್ನು ನೋಡಿಬಿಟ್ಟು ನೀವು ಪೇಪರ್ 1 ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಬಹುದಾಗಿದೆ ಸ್ನೇಹಿತರೆ. ಇವೆರಡು ಕೋರ್ಸ್ಗಳ ನಮ್ಮ ಶಿವ ಕ್ಲಾಸ್ ಕಾರ್ನರ್ನಲ್ಲಿ ಆರಂಭ ಮಾಡಿದ್ವಿ. ಯಾರೆಲ್ಲ ಸ್ನೇಹಿತರು UGC ನೆಟ್, PU ಕಾಲೇಜ್ ಮತ್ತು ಪ್ರೊಫೆಸರ್ ಎಕ್ಸಾಮ್ಗೆ ತಯಾರಿ ನಡೆಸ್ತಿದ್ರು, ಈ ಕ್ಲಾಸ್ಗಳಿಗೆ ಜಾಯಿನ್ ಆಗಿಬಿಟ್ಟು ನಿಮ್ಮ ಒಂದು ಕನಸಿನ ಹುದ್ದೆಯನ್ನ ಪಡೆಯುವಂತಹ ಒಂದು ಹಂಬಲದ ಸಕ್ಸಸ್ ಹಾದಿಗೆ, ನಿಮ್ಮ ಹಾದಿಗೆ ಇದು ಮತ್ತಷ್ಟು ಸಕ್ಸಸ್ ಅನ್ನ ತಂದುಕೊಡುತ್ತೆ ಅನ್ನುವಂತಹ ಅಸೂರೆನ್ಸ್ ಅನ್ನ ನೀಡ್ತಾ, ಯಾರೆಲ್ಲ ಇಂಟ್ರೆಸ್ಟ್ ಇದೆ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಜಾಯಿನ್ ಆಗ್ಬೋದು ಸ್ನೇಹಿತರೆ. ಬನ್ನಿ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ನ ಅವಾರ್ಡ್ಸ್ ಮತ್ತು ಆನರ್ಸ್ ನ ಒಂದು ಮೊದಲ ಒಂದು ಸರಣಿಯ ಮಾಸ್ಟರ್ ಆಫ್ ಕರೆಂಟ್ ಅಫೇರ್ಸ್ ಸರಣಿಯ ಮೊದಲ ವಿಡಿಯೋಗೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ, ನಾನು ಮಾಡುವಂತಹ ಈ ವಿಡಿಯೋಗಳಲ್ಲಿ ಖಂಡಿತವಾಗಿಯೂ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳಾಗಿ ಬರುವಂತಹ ಸಾಧ್ಯತೆ ಹೆಚ್ಚಿರುವಂತಹ ಟಾಪಿಕ್ಗಳನ್ನ ನಾನು
ನನ್ನ 10 ವರ್ಷದ ಪರೀಕ್ಷಾ ಅನುಭವದ ಆಧಾರದ ಮೇಲೆ ನಿಮಗೆ ಕೊಡ್ತಾ ಹೋಗ್ತೇನೆ. ನೋಡಿ, ಮೊದಲ ಪ್ರಶ್ನೆ ಹೇಗಿದೆ: 2025ರಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಗೆದ್ದ ಭಾರತೀಯರು ಯಾರು ಅಂತ ಕೇಳಿದರೆ, ಹೂ ಒನ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ 2025 ಅಂತ ಹೇಳಿ ಪ್ರಶ್ನೆ ಇದೆ. ಇಲ್ಲಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಖಂಡಿತ ಈ ಒಂದು ಟಾಪಿಕ್ ಮೇಲೆ ನೀವು ಪ್ರಶ್ನೆಯನ್ನ ನಿರೀಕ್ಷಿಸಬಹುದಾಗಿದೆ ಸ್ನೇಹಿತರೆ. ಆಪ್ಷನ್ಸ್ ಎ ಹೀಗಿದೆ: ಬಾನು ಮುಸ್ತಾಕ್. ಆಪ್ಷನ್ಸ್ ಬಿ ಚಂದ್ರಶೇಖರ ಕಂಬಾರ್. ಆಪ್ಷನ್ ಸಿ ಸುಧಾಮೂರ್ತಿ. ಆಪ್ಷನ್ಸ್ ಡಿ ಕುಂ ವೀರಭದ್ರಪ್ಪ. ಸ್ನೇಹಿತರೆ, 2025ರಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಗೆದ್ದ ಭಾರತೀಯರು ಯಾರು ಅಂತಂದ್ರೆ ಬಾನು ಮುಸ್ತಾಕ್ ಅವರು ಸರಿಯಾದಂತಹ ಉತ್ತರ ಆಗುತ್ತೆ. ಯಾವ್ದು ರೈಟ್ ಆನ್ಸರ್? ಬಾನು ಮುಸ್ತಾಕ್. ಸ್ನೇಹಿತರೆ, ವಿಶೇಷವಾಗಿ ಇವರು ಕನ್ನಡದವರಾಗಿದ್ದಾರೆ. ಕನ್ನಡ ಭಾಷೆಯಲ್ಲಿ ಇವರು ಪ್ರಶಸ್ತಿ ದೊರೆತಿರೋದ್ರಿಂದ ಕರ್ನಾಟಕದಲ್ಲಿ ಯಾರೆಲ್ಲ KPSC ಮತ್ತು KE ಪರೀಕ್ಷೆ ನಡೆಸ್ತಾ ಇದ್ದೀರೋ ಇದು ತುಂಬಾ HYT ಟಾಪಿಕ್ ಆಗುತ್ತೆ, ಹೈ ಎಲ್ಡಿಂಗ್ ಟಾಪಿಕ್ ಆಗುತ್ತೆ. ಈ ಒಂದು ಪ್ರೈಸ್ ಮೇಲೆ ಪ್ರಶ್ನೆ ಖಂಡಿತವಾಗಿ ನಿರೀಕ್ಷಿಸಬಹುದಾಗಿದೆ ಸ್ನೇಹಿತರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದರ ಕುರಿತಾಗಿ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ 2025ರ ಒಂದು ಪ್ರಮುಖ ಮಾಹಿತಿ ಏನು ಅನ್ನೋದರ ಸ್ನೇಹಿತರೆ, ಎರಡ್ 2025ರ ಒಂದು ವಿಜೇತ ಬಗ್ಗೆ ನೋಡೋದಾದ್ರೆ ಬಾನು ಮುಸ್ತಾಕ್. ಯಾರು? ಬಾನು ಮುಸ್ತಾಕ್ ಇದಾರಲ್ಲ, ಅವರು ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಕನ್ನಡದ ಕಥಾಶೈಲಿ ಮತ್ತು ಸಕ್ರಿಯ ಸಾಮಾಜಿಕ ಕಾರ್ಯಕರ್ತೆಯಾಗಿರ್ತಾರೆ. ಇವರಿಗೆ ದೀಪಾ ಬಸ್ತಿ ಅಂತಕ್ಕಂಥವ್ರು ಆರ್ಟ್ ಲ್ಯಾಂಪ್ ಎನ್ನುವಂತಹ ಒಂದು ಎದೆಯ ಹಾಡು, ಆರ್ಟ್ ಲ್ಯಾಂಪ್ ಎನ್ನುವಂತಹ ಒಂದು ಕೃತಿಯನ್ನ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದಿಸಿ ಪ್ರಶಸ್ತಿಗೆ ಸಿಗೋ ತರ ಮಾಡಿದ್ದಾರೆ. ಇವ್ರ ಹೆಸರೇನು? ದೀಪಾ ಬಸ್ತಿ. ಬಾನು ಮುಸ್ತಾಕ್ ಅವರ ಹೆಸರು ಗೊತ್ತಿರ್ಬೇಕು ನಿಮಗೆ, ದೀಪಾ ಬಸ್ತಿ ಅವರ ಹೆಸರು ಗೊತ್ತಿರಬೇಕು. ಈ ಆರ್ಟ್ ಲ್ಯಾಂಪ್ ಇದೆಯಲ್ಲ, ಇದರ ವಿಶೇಷತೆ ಏನು ಅಂದ್ರೆ ಸ್ನೇಹಿತರೆ, 12 ಕಥೆಗಳ ಸಂಕಲನ ಆಗಿದೆ ಇದು. 12 ಕಥೆಗಳ ಒಂದು ಸಂಕಲನ ಆಗಿದೆ ಇದು. ಯಾವುದು? ಆರ್ಟ್ ಲ್ಯಾಂಪ್ ಅಂತ. ಎದೆಯ ಅಣತೆ. ಇದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿನ ಒಂದು ಮುಸ್ಲಿಂ ಮಹಿಳೆಯರ ಜೀವನ ಮತ್ತು ಅನುಭವಗಳ ಕುರಿತ ಕಥೆಗಳು. ನೋಡಿ, ಕ್ವಶನ್ಸ್ ಅಲ್ಲಿ KS ಅಲ್ಲಿ IAS ಅಲ್ಲಿ ಅಥವಾ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ, ಇನ್ ಡೆಪ್ತ್ ಆಗಿ ಬರ್ತಾ ಇದೆ. ಈ ಒಂದು ಆರ್ಟ್ ಲ್ಯಾಂಪ್ ನ ಒಂದು ಕಥೆ ಏನಾಗಿದೆ ಅಂತಂದ್ರೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ಮುಸ್ಲಿಂ ಮಹಿಳೆಯರ ಒಂದು ಜೀವನ ಮತ್ತು ಅನುಭವಗಳ ಕುರಿತಾದಂತಹ ಕಥೆಗಳನ್ನು ಒಳಗೊಂಡಿದೆ. ಏಕಿದು ವಿಶೇಷ ಅಂದ್ರೆ, 2025ರಲ್ಲಿ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ಗೆ ಆಯ್ಕೆಯಾದಂತಹ ಮೊದಲ ಕನ್ನಡದ ಕಥಾ ಸಂಕಲನ ಆಗಿದೆ, ಶಾರ್ಟ್ ಸ್ಟೋರಿ ಕಲೆಕ್ಷನ್ ಆಗಿದೆ. ಈ ಕೃತಿ ಕನ್ನಡದಲ್ಲೇ ಬರೆದಿದ್ದು, ಇವಾಗಲೇ ಪ್ರಥಮ ಬಾರಿ ಕನ್ನಡದಲ್ಲಿ ರಚಿತವಾದ ಪುಸ್ತಕಕ್ಕೆ ಬೂಕರ್ ಪ್ರೈಸ್ ದೊರೆತಿದ್ದು ಇದೇ ಮೊದಲ ಬಾರಿಗೆ. ಇದರ ಒಂದು ಮೌಲ್ಯ ಎಷ್ಟಿರುತ್ತೆ ಈ ಪ್ರೈಸ್ ನ ಅಮೌಂಟ್ ಅನ್ನೋದಾದ್ರೆ 50,000 ಪೌಂಡ್ ನ ಮೂಲದಲ್ಲಿ ಕೊಡ್ತಾರೆ. 50,000 ಪೌಂಡ್ ಬಹುಮಾನ ಇದಕ್ಕೆ ಸಿಗುತ್ತೆ. ಲೇಖಕಿ ಮತ್ತು ಅನುವಾದಕರು ಇದರಲ್ಲಿ 50% ಅನ್ನ ಹಂಚಿಕೆ ಮಾಡ್ತಾರೆ. 2025ರ ಬಜ್ ಪ್ಯಾನೆಲ್ ನ ಅಧ್ಯಕ್ಷರಾಗಿರ್ತಾರೆ, ಮ್ಯಾಕ್ಸ್ ಪೋರ್ಟರ್ ಆಗಿರ್ತಾರೆ. ಇತರ ಸದಸ್ಯರೊಂದಿಗೆ ಚರ್ಚೆ ಮಾಡಿ ತೀರ್ಮಾನವನ್ನು ಕೈಗೊಳ್ತಾರೆ. ಸ್ನೇಹಿತರೆ, ನಮ್ಗೆ ಗೊತ್ತಿರಲಿ, 2025ರ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಬಾನು ಮುಸ್ತಾಕ್ ಅವರು, ನಮ್ಮ ಕನ್ನಡದ ಹೆಮ್ಮೆಯವರು. ಯಾವ ಒಂದು ಕೃತಿಗೆ? ದೀಪಾ ಬಸ್ತಿ ಅವರು ಅನುವಾದ ಮಾಡಿರುವಂತಹ ಆರ್ಟ್ ಲ್ಯಾಂಪ್ ಕೃತಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿ ಸ್ನೇಹಿತರೆ. ಇವರು ಬಾನು ಪುಸ್ತಕ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇವರು ವಕೀಲರಾಗಿರ್ತಾರೆ, ಲೇಖಕಿ ಆಗಿರ್ತಾರೆ, ಸಕ್ರಿಯವಾದಿ ಆಗಿರ್ತಾರೆ. ಸಾಮಾಜಿಕ ನ್ಯಾಯ ಮತ್ತು ಮಹಿಳಾ ಹಕ್ಕುಗಳ ಕುರಿತಾದಂತಹ ಡಿಕೇಟ್ಸ್ಗಳ ಸುಮಾರು 10 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಇವರು 1990ರಿಂದ 2023ರವರೆಗೆ ಸುಮಾರು 30 ವರ್ಷಗಳ ಕಾಲ 12 ಕಥಾ ಸಂಕಲನಗಳನ್ನ ಬರೆದಿದ್ದಾರೆ ಇವರು. 30 ವರ್ಷಗಳ ಕಾಲ. ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಮುಸ್ಲಿಂ ಮಹಿಳೆಯರ ಬಾಳಿನ ಸಂಕಟ, ಅವರ ಒಂದು ಸಾಮಾಜಿಕ ವ್ಯವಸ್ಥೆಗಳಿಂದ ಒತ್ತಡಗಳ ಬಗ್ಗೆ ಇದು ವಿಶ್ಲೇಷಿಸುತ್ತೆ. ವಿಶೇಷ ಏನು ಅಂತಂದ್ರೆ, ಇದು ಕನ್ನಡ ಸಾಹಿತ್ಯದಲ್ಲಿ, ಈ ಒಂದು ಕನ್ನಡ ಸಾಹಿತ್ಯಕ್ಕೆ ಮೊದಲ ಬಾರಿಗೆ ಈ ಒಂದು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಬಂದಿರತಕ್ಕಂಥದ್ದು ಒಂದು ವಿಶೇಷತೆ ಆಗಿದೆ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 2025ರಲ್ಲಿ ಅಂತಾರಾಷ್ಟ್ರೀಯ ಬ್ಯಾಲನ್ ಡಿ ಆರ್ ಪ್ರಶಸ್ತಿ ಯಾರು ಪಡೆದಿದ್ದಾರೆ ಅಂತ ಇದೆ. ಹೂ ಒನ್ ದ ಬ್ಯಾಲನ್ ಡಿ ಆರ್ ಅವಾರ್ಡ್ 2025 ಅಂತ ಇದೆ. ಆಂಟಿನೋ ಬೊನ್ಮಟ್ಟಿ, ಅಲೆಕ್ಸಿಯಾ ಪುಟಲ್ಲಸ್, ಆಡಾ ಎಜರ್ಬರ್ಗ್ ಅಂಡ್ ಮೆಗನ್ ರ್ಯಾಪಿನೋ ಅಂತ ಇದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರವನ್ನ ನಾವು ನೋಡೋದಾದ್ರೆ, ಸರಿಯಾದಂತಹ ಉತ್ತರ ಆಂಟಿನೋ ಬೊನ್ನಮಟ್ಟಿ ಅಂತಕ್ಕಂಥದ್ದು. 2025ರಲ್ಲಿ ಬ್ಯಾಲನ್ ಡಿ ಆರ್ ಪ್ರಶಸ್ತಿ ದೊರೆತಿದೆ ಸ್ನೇಹಿತರೆ. ಬನ್ನಿ, ಇದರ ಕುರಿತಾದಂತಹ ಒಂದು ವಿವರಣೆಯನ್ನ, ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ, ಸುಮ್ಮನೆ ಹೇಳ್ಕೊಳ್ತಾ ಹೋಗಲ್ಲ. ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು.
ನೋಡಿ 2025 ಬ್ಯಾಲೆಂಡಿಯರ್ ಪ್ರಶಸ್ತಿ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದು ಪುರುಷರ, ಅದು ಈಗ ಹೇಳಿರ್ತಕ್ಕಂಥದ್ದು ಆಂಟೊನೋ ಬೊಂಟಮ್ ಅಂತಕ್ಕಂಥವ್ರು ಮಹಿಳಾ ವಿಭಾಗದ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಬಟ್ ಪುರುಷರ ವಿಭಾಗದಲ್ಲಿ ಯಾರು ಪಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ಔಸ್ಮಾನ್ ಡಿಬೆಂಬೆಲ್ ಗೆ ದೊರಕಿದೆ. ಪುರುಷರ ಪ್ರಶಸ್ತಿ ಯಾರಿಗೆ ಔಸ್ಮ್ಯಾನ್ ಡಿಬೆಂಬೆಲ್ ಗೆ ದೊರಕಿದೆ. ಪ್ಯಾರಿಸ್ ಸೈಂಟ್ ಜರ್ಮನ್ಸ್ PSG ಪರವಾಗಿ 2024-25ರಲ್ಲಿ ಅದ್ಭುತವಾದಂತಹ ಪ್ರದರ್ಶನ ಅವರು ನೋಡಿದ್ರು. ಇವರು ಚಾಂಪಿಯನ್ಸ್ ಲೀಗ್ ಸೇರಿದಂತೆ ಹಲವು ಮಗ್ಗಲುಗಳ ತಂಡಕ್ಕೆ ನಿರ್ಣಾಯಕ ಕೊಡುಗೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಮಹಿಳಾ ವಿಭಾಗದಲ್ಲಿ ವುಮೆನ್ ಬ್ಯಾಲೆಂಡಿಯರ್ ಪ್ರಶಸ್ತಿಗೆ ಆಂಟೊನಾ ಬೊನಾಮಟ್ಟಿ ಅಂತಕ್ಕಂಥವ್ರು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅನ್ನೋದು ನಮಗೆ ಗೊತ್ತಿರಲಿ ಸ್ನೇಹಿತರೆ. ಇನ್ನು ಚಾಂಪಿಯನ್ಸ್ ಲೀಗ್ ನಲ್ಲಿ ಅತ್ಯುತ್ತಮ ಪ್ರದರ್ಶನದ ಸೀಸನ್ ಪೂರ್ತಿ ನಿರಂತರವಾಗಿ ಪರಿಣಾಮಕಾರಿ ತಂಡದ ಯಶಸ್ಸಿಗೆ ಪ್ರಮುಖ ಕಾರಣ ಆಗಿದೆ. ಇದು ಪ್ರಶಸ್ತಿ ಸಮಾರಂಭ ಎಲ್ಲಿ ನಡೆಯುತ್ತೆ ಅನ್ನೋದಾದ್ರೆ ಸ್ನೇಹಿತರೆ, ಥಿಯೇಟರ್ ಡು ಚಟೆಲೆಟ್ ಅಂತಕ್ಕಂಥ ಒಂದು ಪ್ಯಾರಿಸ್ ನ ಸ್ಥಳದಲ್ಲಿ ಸೆಪ್ಟೆಂಬರ್ 22, 2025ರಲ್ಲಿ ಇದು ಆಯೋಜನೆ ಆಗಿತ್ತು ಅನ್ನೋದು ನಮ್ಗೆ ಮಾಹಿತಿ ಇರಲಿ. ಪುರುಷರ ವಿಭಾಗದಲ್ಲಿ ಆಸ್ಮಾನೆ ಡೆಂಬೆಲೆ ಅಂತಕ್ಕಂಥವ್ರು, ಇನ್ನು ಮಹಿಳಾ ವಿಭಾಗದಲ್ಲಿ ಏಟನಾ ಬೋನ್ಮಟ್ಟಿ ಅಂತಕ್ಕಂಥದ್ದು. ಈ ಎರಡು ಹೆಸರು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಬ್ಯಾಲನ್ ಡಿ ಓರ್ ಪ್ರಶಸ್ತಿ 2025ರಲ್ಲಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಬಿಕಾಸ್ ನಾನು ಈಗಾಗಲೇ ಹಿಂದಿನ ಒಂದು ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶಸ್ತಿಯ ಮೇಲೆ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದರೆ, ಹಾಗಾಗಿ ನಾನು ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಮೂರನೇ ಪ್ರಶ್ನೆ, 2025ರಲ್ಲಿ ಮಿಸ್ ಯೂನಿವರ್ಸ್ ಪ್ರಶಸ್ತಿ ಗೆದ್ದವರು ಯಾರು ಅಂತ ಕೇಳಿದ್ರೆ, ಹೂ ಹೊಂದ ಟೈಟಲ್ ಆಫ್ ಮಿಸ್ ಯೂನಿವರ್ಸ್ ಅಂತಿದೆ. ತನ್ಮಯ್ ಶರ್ಮಾ, ರೇಖಾ ಸಿಂಗ್, ಮಾನಿಕಾ ವಿಶ್ವಕರ್ಮ, ಫಾತಿಮಾ ಬೋಸ್ ಅಂತ ಇದೆ. ರೈಟ್ ಆನ್ಸರ್ ಇಸ್ ಫಾತಿಮಾ ಬೋಸ್ ಅಂತಕ್ಕಂಥದ್ದು ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನು 2025ರಲ್ಲಿ ಗೆದ್ದಿದ್ದಾರೆ. ನೋಡಿ, 2025ರ ಮಿಸ್ ಯೂನಿವರ್ಸ್ ವಿಜೇತೆ ಫಾತಿಮಾ ಬೋಸ್ ಅವರು ಮಿಸ್ ಯೂನಿವರ್ಸ್ ಕಿರೀಟವನ್ನು ಗೆದ್ದಿದ್ದಾರೆ. 2025ರ ಸ್ಪರ್ಧೆಯ ಅಂತಿಮ ಕಾರ್ಯಕ್ರಮ ಎಲ್ಲಿ ನಡೀತು? ಥೈಲ್ಯಾಂಡ್ ನಲ್ಲಿ ಆಯೋಜಿಸಲಾಯಿತು. ವೆರಿ ಇಂಪಾರ್ಟೆಂಟ್, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಆಯೋಜನೆ ಆಗಿತ್ತು? ಥೈಲ್ಯಾಂಡ್. ಯಾರು ಗೆದ್ರು? ಫಾತಿಮಾ ಬೋಸ್ಚೋ ಅಂತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಮಿಸ್ ಯೂನಿವರ್ಸ್ ಸ್ಪರ್ಧೆಯ ಒಂದು ಇತಿಹಾಸ, ಹಿಸ್ಟ್ರಿಯನ್ನ, ಮೂಲವನ್ನು ನೋಡ್ತಾ ಹೋದ್ರೆ ಇದು 1952ರಲ್ಲಿ ಆರಂಭ ಆಗಿತ್ತು. ಎಷ್ಟು? 1952ರಿಂದ ಆಯೋಜಿಸಲಾಗುತ್ತೆ. ಇದು ಜಾಗತಿಕ ಮಟ್ಟದ ಒಂದು ಸೌಂದರ್ಯ ಪ್ರತಿಭೆ, ಬ್ಯೂಟಿ ಟ್ಯಾಲೆಂಟ್, ಸೌಂದರ್ಯ ಪ್ರತಿಭೆ, ಬುದ್ಧಿವಂತಿಕೆ, ಸಾಮಾಜಿಕ ಕಾರ್ಯದಲ್ಲಿ ಪ್ರತಿಭಾವಂತಿಯನ್ನ ಹುಡುಕುವಂತಹ ಕೆಲಸ ಮಾಡುತ್ತೆ. ಯಾವುದು? ಮಿಸ್ ಯೂನಿವರ್ಸ್. ಈ ಮಿಸ್ ಯೂನಿವರ್ಸ್ 2025ನ ಕಿರೀಟವನ್ನು ಧರಿಸಿರ್ತಕ್ಕಂಥ ವಿಜೇತೆ ಯಾರು? ಫಾತಿಮಾ ಬೋಸ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿ ಸ್ನೇಹಿತರೆ. ಹಾಗಾದ್ರೆ ಇಂಡಿಯಾದಿಂದ ಮಿಸ್ ಯೂನಿವರ್ಸ್ ಪ್ರಶಸ್ತಿ ಪಡೆದವರು ಯಾರು ಅನ್ನೋದಾದ್ರೆ ನೋಡೋಣ ಸ್ನೇಹಿತರೆ. ಇಲ್ಲಿ ವರ್ಷವನ್ನ ಕೊಟ್ಟಿದ್ದಾರೆ, ಇಲ್ಲಿ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ನೋಡಿ, 1994ರಲ್ಲಿ ಸುಷ್ಮಿತಾ ಸೇನ್ ಇದಾರಲ್ಲ, ಭಾರತದ ಮೊದಲ ಮಿಸ್ ಯೂನಿವರ್ಸ್ ಆಗ್ತಾರೆ. ಯಾರು? ಸುಷ್ಮಿತಾ ಸೇನ್ ಅಂತಕ್ಕಂಥವ್ರು. ಹಾಗೇನೆ ಲಾರಾ ದತ್ ಇದಾರಲ್ಲ, ಇವರು 2000ರಲ್ಲಿ ಮಿಸ್ ಯೂನಿವರ್ಸ್ ಆಗ್ತಾರೆ ಭಾರತದಿಂದ. ಹಾಗೇನೆ ಅರ್ನಾರ್ಜ್ ಸಂಧು ಅಂತಕ್ಕಂಥವ್ರು 21 ವರ್ಷಗಳ ನಂತರ ಮತ್ತೆ ಭಾರತದಿಂದ ಮಿಸ್ ಯೂನಿವರ್ಸ್ ಆದವರು. ಯಾರು? ಅರ್ನಾಜಾ ಸಂಧು ಅಂತಕ್ಕಂಥವ್ರು. ಹಾಗಾಗಿ ಈ ಮೂರು ಹೆಸರುಗಳು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಇನ್ನು 2025ರಲ್ಲಿ ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ರೆ, ಹೂ ಹೊಂದ ಟೈಟಲ್ ಆಫ್ ಮಿಸ್ ವರ್ಲ್ಡ್ 2025 ಅಂತ ಇದೆ. ನಂದಿನಿ ಗುಪ್ತಾ, ಸುಚಾತಾ ಸಿಂಗ್ ಶ್ರೀ, ಕ್ರಿಸ್ಟಿನಾ ಫಿಸ್ಜಿಕೋವಾ, ಕಾರ್ಲೋನಿಯಾ ಬಿಲೆಸ್ವಿಕಾ ಅಂತ ಹೇಳಿ ಇದೆ. ಸರಿಯಾದಂತಹ ಉತ್ತರವನ್ನ ನೋಡೋದಾದ್ರೆ ಸ್ನೇಹಿತರೆ, ಸುಚಾತಾ ಸಿಂಗ್ ಶ್ರೀ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಬನ್ನಿ ಇದರ ಕುರಿತಾದ ಮಾಹಿತಿಯನ್ನ ನೋಡ್ಕೊಳ್ತಾ ಹೋಗೋಣ. 2025ರ ಮಿಸ್ ವರ್ಲ್ಡ್ ಅಂತಕ್ಕಂಥದ್ದು 72ನೇ ಆವೃತ್ತಿಯಾಗಿದ್ದು, ಇದು 31 ಮೇ 2025ರಂದು ಇಟೆಕ್ಸ್ ಎಕ್ಸಿಬಿಷನ್ ಸೆಂಟರ್ ಹೈದರಾಬಾದ್ ನಲ್ಲಿ ನಡೆಯುತ್ತೆ. ತೆಲಂಗಾಣದ ಹೈದರಾಬಾದ್ ನಲ್ಲಿ ಆಯೋಜಿಸಲಾಯಿತು. 2025ರ ಮುಕ್ತಾಯ ಸಮಾರಂಭದಲ್ಲಿ ಅಪಾಲೋ ಸುಚಾತಾ ಚುಂಗ್ಶ್ರೀ ಥಾಯ್ಲೆಂಡ್ನವರು ಮಿಸ್ ವರ್ಲ್ಡ್ 2025 ಕಿರೀಟವನ್ನ ಧರಿಸಿದ್ದಾರೆ. ಯಾರು? ಥಾಯ್ಲೆಂಡ್ ದೇಶದವರು. ಈ ವಿಜೇತೆ 72ನೇ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಥಾಯ್ಲೆಂಡ್ನ ಮೊದಲ ಈವರ್ ಜಯದ ಮೇಲೆ ಇದು ಮೊದಲ ಬಾರಿಗೆ ಈ ಒಂದು ಮಿಸ್ ವರ್ಲ್ಡ್ ಕಿರೀಟವನ್ನ ಧರಿಸಿದ್ದಾರೆ. ಹಾಗಾದ್ರೆ ಈ ಮಿಸ್ ವರ್ಲ್ಡ್ ಕಿರೀಟ ಯಾವ ಒಂದು ಸ್ಪರ್ಧೆ ಯಾವಾಗ ಆರಂಭ ಆಯ್ತು ಅಂದ್ರೆ 1951ರಲ್ಲಿ, ಮಿಸ್ ಯೂನಿವರ್ಸ್ 1957ರಲ್ಲಿ. ಅದು ಜಾಗತಿಕ ಮಟ್ಟದ ಒಂದು ಸೌಂದರ್ಯದ ಸ್ಪರ್ಧೆಯು ಹೇಗೆ ಬ್ಯೂಟಿ ವಿತ್ ಎ ಪರ್ಪೋಸ್ ಎನ್ನುವಂತಹ ಮೊಟ್ಟದ ಮೂಲಕ ಇಲ್ಲಿ ಸೌಂದರ್ಯ, ಪ್ರತಿಭೆ, ಬುದ್ಧಿವಂತಿಕೆ ಮತ್ತು ಸಾಮಾಜಿಕ ಪದ್ಧತಿಯನ್ನು ಒಟ್ಟಿಗೆ ಗುರುತಿಸುವಂತಹ ಕೆಲಸವನ್ನ ಈ ಮಿಸ್ ವರ್ಲ್ಡ್ ಕಾಂಪಿಟೇಷನ್ ಕೆಲಸವನ್ನ ಮಾಡುತ್ತೆ. ಇನ್ನು ಭಾರತದಿಂದ ಮಿಸ್ ವರ್ಲ್ಡ್ ವಿಜೇತರು ಯಾರು ಅಂತೇಳಿ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈಗ ಏನ್ ಕರೆಂಟ್ ಅಫೇರ್ಸ್ ಅನ್ನ ಕೊಡ್ತೀನೋ ಮುಂದೆ ಕೂಡ
ಅದೇ ರೀತಿ ಕರೆಂಟ್ ಅಫೇರ್ಸ್ ಗಳನ್ನು ಕಲೆಕ್ಟ್ ಮಾಡಬೇಕು. ಭಾರತದಿಂದ ಯಾರು ಗೆದ್ದಿದ್ದಾರೆ, ವಿಶ್ವ ಮಟ್ಟದಲ್ಲಿ ಯಾರು ಗೆದ್ದಿದ್ದಾರೆ, ವಿಶ್ವ ಮಟ್ಟದಲ್ಲಿ ಆ ಪ್ರಶಸ್ತಿ ಯಾರು ಗೆದ್ದಿದ್ದಾರೆ, ಈ ಹಿಂದೆ ಭಾರತದಲ್ಲಿ ಈ ಒಂದು ಪ್ರಶಸ್ತಿಯನ್ನ ಯಾರು ಮುಡಿಗೇರಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈವರೆಗೆ ಭಾರತದಿಂದ ಒಟ್ಟು 6 ಮಹಿಳೆಯರು ಮಿಸ್ ವರ್ಲ್ಡ್ ಕಿರೀಟವನ್ನ ಗೆದ್ದಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ವರ್ಷ ಮತ್ತು ಹೆಸರನ್ನು ಕೊಡಲಾಗಿದೆ. 1966ರಲ್ಲಿ ರೀಟಾ ಪರಿಯಾ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಮೊದಲ ಬಾರಿ ಇವ್ರು ಏನಾಗ್ತಾರೆ, ಮಿಸ್ ವರ್ಲ್ಡ್ ಕಿರೀಟವನ್ನ ಧರಿಸ್ತಾರೆ. ಇನ್ನು 1994ರಲ್ಲಿ ಐಶ್ವರ್ಯ, 1997ರಲ್ಲಿ ಡಯಾನಾ ಹೆಡನ್, ಹಾಗೇನೆ 1999ರಲ್ಲಿ ಯುಕ್ತಾ ಮುಖ್ಯ ಅಂತ, ಹಾಗೇನೆ 2000ರಲ್ಲಿ ಪ್ರಿಯಾಂಕಾ ಚೋಪ್ರಾ, ಇನ್ನು 2017ರಲ್ಲಿ ಮಾನುಷಿ ಚಿಲ್ಲರ್ ಅಂತಕ್ಕಂಥವ್ರು ಮಿಸ್ ವರ್ಲ್ಡ್ ಕಿರೀಟವನ್ನ ಧರಿಸ್ತಾರೆ. ಮಿಸ್ ಯೂನಿವರ್ಸ್ ಬೇರೆ, ಮಿಸ್ ವರ್ಲ್ಡ್ ಬೇರೆ, ಕನ್ಫ್ಯೂಸ್ ಆಗಬಾರ್ದು. ಈಗಾಗಲೇ ಮಿಸ್ ಯೂನಿವರ್ಸ್ ಯಾರ್ಯಾರು ಗೆದ್ದಿದ್ದಾರೆ ಅಂತ ಹೇಳಿದೀನಿ, ಮಿಸ್ ವರ್ಲ್ಡ್ ಕೂಡ ಯಾರ್ಯಾರು ಗೆದ್ದಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೋಟ್ ಡೌನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು 2025ರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. 2025ರಲ್ಲಿ ನೊಬೆಲ್ ಸಾಹಿತ್ಯ ಪ್ರಶಸ್ತಿಯನ್ನು ಗಳಿಸಿದವರು ಯಾರು ಅಂತ ಕೇಳಿದರೆ, ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ದ ನೊಬೆಲ್ ಪ್ರೈಸ್ ಇನ್ ಲಿಟರೇಚರ್. ಸಾಹಿತ್ಯದಲ್ಲಿ ಯಾರು ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಅಂತ ಕೇಳಿದರೆ, ಡೇವ್ ಫಾಸ್ ಅಕರ್, ಹ್ಯಾಂಕಾಂಗ್, ಜಾಹನ್ ಪರ್ಸ್, ಲಾಸ್ಜೋ ಕ್ರಾಸ್ಜೋನಿಹೋರಿಕಾ ಅಂತ ಹೇಳಿದೆ. ದ ರೈಟ್ ಆನ್ಸರ್ ಇಸ್ ಲಾಸ್ಜೋ ಕ್ರಾಸ್ಜೋನಿಹೋರಿಕಾ ಅಂತೇಳಿ ಸರಿಯಾದಂತ ಉತ್ತರ ಆಗುತ್ತೆ. ಇವರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. 2025ರ ನೊಬೆಲ್ ಪ್ರಶಸ್ತಿ ವಿಜೇತರು ಲಾಸ್ಜೋ ಕ್ರಾಸ್ಜೋನಿಹೋರಿಕಾ ಅಂತೇಳಿ. ಇವರು ಹಂಗೇರಿಯ ಬರಹಗಾರರು. ಯಾವ ದೇಶದವರು ಇವರು? ಹಂಗೇರಿಯ ದೇಶದವರು. ಈ ಹಂಗೇರಿಯ ದೇಶದ ರಾಜಧಾನಿ ಯಾವುದು? ಬುಡಾಪೆಸ್ಟಾ. ಹಂಗೇರಿಯ ದೇಶದ ಸಾಹಿತಿ ಯಾರು? ಲಾಸ್ಜೋ. ಈ ಬಾರಿ ನೊಬೆಲ್ ಸಾಹಿತ್ಯ ಪ್ರಶಸ್ತಿಯನ್ನ ಗಳಿಸಿದ್ದಾರೆ. 1954ರಲ್ಲಿ ಜನಿಸ್ತಾರೆ ಹಂಗೇರಿಯ ಗ್ವಿಯಾಲಾ ಪುಟ್ಟ ಪಟ್ಟಣದಲ್ಲಿ. ಇವರ ಒಂದು ಸಾಹಿತ್ಯ ಶೈಲಿ ಯಾವ ರೀತಿ ಇರುತ್ತಂದ್ರೆ, ಒಂದು ದೀರ್ಘ, ಒಂದು ಅರಿವು, ಆದರೆ ದ್ವಿವಿಧ, ತೀವ್ರ ಕಥಾ ಮೂಲಕ, ಆಫ್ಟನ್ ಡೈಫೋನಿಯೋ, ಮೆಲಾನಿಕೋಲ್, ಗುಣರಹಿತ ಒಂದು ಕತೆ, ಒಂದು ಶೈಲಿ ಇದು ಒಳಗೊಂಡಿರುತ್ತೆ. ಇವರು ಹಿಂದುಳಿದ ಸಮಾಜದ ಅವ್ಯವಸ್ಥೆ, ಮಾನವನ ಒಂದು ಅಸ್ಥಿರತೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗಳು ನೋಡಿ, ಇತ್ಯಾದಿಗಳೊಂದಿಗೆ ಮಧ್ಯದಲ್ಲಿ ಕಲೆ ಮತ್ತು ಯಕ್ಷಗಾನ ದೃಷ್ಟಿಕೋನವನ್ನು ಇಟ್ಕೊಂಡು ಇವರು ಸಾಹಿತ್ಯ ರಚನೆಯನ್ನ ಮಾಡ್ತಾರೆ. ಇವರ ಒಂದು ಪ್ರಮುಖ ಸಾಧನೆ ಅಥವಾ ಕೃತಿಗಳನ್ನು ನೋಡೋದಾದ್ರೆ, ಸತಂತಾಗೋ ಅಂತಕ್ಕಂಥದ್ದು ಹಳೆಯ ಹಂಗೇರಿಯ ಹೆಣಗುಡುವಂತ ಸಮುದಾಯದ ಕುಸಿತ ಕಥಾ ಸಂಕಲನ ಆಗಿದೆ. ವೆರಿ ಫೇಮಸ್ ಸಂತಾಂಗೋ ಅಂತೇಳಿ ವೆರಿ ಫೇಮಸ್ ಕೃತಿ ನೋಡಿ. ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಹಾಗೇನೆ ಇವರ ಇತರ ಪ್ರಮುಖ ಕೃತಿಗಳನ್ನು ನೋಡಿದರೆ, ದ ಮೆಲೆಂಚೋ ಆಫ್ ರೆಸಿಸ್ಟೆನ್ಸ್, ವಾರ್ ಅಂಡ್ ವಾರ್, ಬಾರ್ನೋ ವೆಂಕ್ಯಂ, ಹೋಮೋ ಕಮಿಂಗ್ ಅಂತೇಳಿದೆ. ಇನ್ನು ಕೆಲ ಬೇರೆ ಬೇರೆ ಚಿತ್ರಗಳಿದೆ. ಉದಾಹರಣೆ ಸಾಂಟೋಗೋ ಮತ್ತು ಮೆಲೆನ್ಕೋ ರೆಸಿಸ್ಟೆನ್ಸ್ ಹಂಗೇರಿಯ ಒಂದು ದೇಶದಲ್ಲಿ ಏನಾಗಿದೆ, ಸಿನಿಮಾಗಳಾಗಿ ರಿಲೀಸ್ ಆಗಿದೆ. ಹಾಗಾಗಿ ಇವರ ಹೆಸರು ಮತ್ತು ಕೃತಿಗಳು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎಕ್ಸಾಮ್ ದೃಷ್ಟಿಯಿಂದ. ಇನ್ನು 2025ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರು ಯಾರು ಅಂತ ಕೇಳಿದರೆ, ಹೂ ಹೊಂದ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ 2025 ವೆರಿ ವೆರಿ ಇಂಪಾರ್ಟೆಂಟ್. ಮೋಹನ್ ಲಾಲ್, ಮಿಥುನ್ ಚಕ್ರವರ್ತಿ, ರೇಖಾ, ರಜನಿಕಾಂತ್ ಇದೆ. ದ ರೈಟ್ ಆನ್ಸರ್ ಈಸ್ ಮೋಹನ್ ಲಾಲ್. ಯಾರು? ಮೋಹನ್ ಲಾಲ್ ಅಂತಕ್ಕಂಥ ಸರಿಯಾದಂತ ಪ್ರಶ್ನೆ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. PC ಇಂದ DC ವರೆಗೂ ಕೂಡ ಈ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. 2025ರ ಸಾಲಿನ 2025ರಲ್ಲಿ ಇದು ಯಾವ ಸಾಲಿಂದ ಅಂತ ಕೂಡ ಕೇಳ್ತಾರೆ. 2023ನೇ ಸಾಲಿಂದು ಕನ್ಫ್ಯೂಸ್ ಆಗಬಾರ್ದು. ಡೋಂಟ್ ಬಿ ಕನ್ಫ್ಯೂಸ್. ದಿಸ್ ಪ್ರೈಸ್ ವಾಸ್ 2023 ಇಯರ್ದು. ಇದು 2025ನೇ ವರ್ಷದ್ದು. ಹಾಗಾಗಿ 2023ನೇ ಸಾಲಿಂದು ಯಾರಿಗೆ ಕೊಡಲಾಗಿದೆ? ಮೋಹನ್ ಲಾಲ್ ಕೊಡಲಾಗಿದೆ. ಮೋಹನ್ ಲಾಲ್ ಬಗ್ಗೆ ಸ್ವಲ್ಪ ಕಿರುಪರಿಚಯ ತಿಳ್ಕೊಳ್ಬೇಕು. ಇವರು ದಕ್ಷಿಣ ಭಾರತದ ಮುಖ್ಯವಾದ ಮಲಯಾಳಂ ನಟ. ಯಾವ ನಟ ಇದು? ಮಲಯಾಳಂ ಭಾಷೆಯ ನಟ ಆಗಿರ್ತಾರೆ. ಇವರು ಸುಮಾರು 400+ ಚಿತ್ರಗಳಲ್ಲಿ ಅಭಿನಯನ ಮಾಡ್ತಾರೆ. ಇವರು ಬೃಹತ್ ಕೀರ್ತಿಯ ವರ್ಸಟೈಸ್ಟ್ ಬಹುಮುಖ ಪ್ರತಿಭೆ ಆಗಿದ್ದಾರೆ. ಹಾಗಾಗಿ ಇವರನ್ನ ಫಾಲ್ಕೆ ಪ್ರಶಸ್ತಿಗೆ ಅರ್ಹನನ್ನಾಗಿಸಿದ್ದಾರೆ. ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಇನ್ನು ಹಾಗೇನೆ ನಮ್ಮ ಕನ್ನಡದಲ್ಲಿ ಯಾರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂದ್ರೆ, 1995ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇದು ನಿಮಗೆ ಇರಲಿ. ಇನ್ನು 2025ರ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯ ಅತ್ಯುತ್ತಮ ಪ್ರೆಸ್ಟೇಜ್ ಅವಾರ್ಡ್ ಯಾರು ಪಡೆದಿದ್ದಾರೆ ಅಂತ ಹೇಳಿದೆ. ಹೂ ಹೊಂದ ಪ್ರೆಸ್ಟೇಜಿಯಸ್ ಬೆಸ್ಟ್ ಆಕ್ಟರ್ಸ್ ಅವಾರ್ಡ್ ದ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಅವಾರ್ಡ್ ಇದು. ಒಲಿವರ್ ಕೋಲ್ಮನ್, ಫರ್ನಾಂಡೋ ಟೊರೆಸ್, ವಿಯೋಲಾ ಡೇವಿಸ್, ಕೇಟೆ ಬ್ಲಾಂಚೆಟ್ ಅಂತ ಹೇಳಿ. ದ ರೈಟ್ ಆನ್ಸರ್ ಇಸ್ ದಿಸ್ ಕ್ವಶನ್. 2025ರ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಅನ್ನ ಯಾರು ಪಡೆದಿದ್ದಾರೆ ಅನ್ನೋದಾದ್ರೆ ಸ್ನೇಹಿತರೆ, ಬೆಸ್ಟ್ ಎಮಿಲಿ ಫರೆಜ್ ಅಂತೇಳಿ.
ಬರ್ನಾಡೋ. ಇಲ್ಲಿ ಇದರ ಬಗ್ಗೆ ಮಾಹಿತಿ ನೋಡ್ಕೊಳ್ತಾ 2025 ಗೋಲ್ಡನ್ ಗ್ಲೋಬ್ ಮುಖ್ಯ ವಿಜೇತರು. ಇದರಲ್ಲಿ ಬೇರೆ ಬೇರೆ ಚಿತ್ರಗಳು ಬರ್ತವೆ. ಡ್ರಾಮಾ ಚಿತ್ರ ಬರುತ್ತೆ ದ ಬ್ರೂಟಲಿಸ್ಟ್ ಅಂತೇಳಿ. ಹಾಗೇನೆ ಅತ್ಯುತ್ತಮ ಮ್ಯೂಸಿಕಲ್ ಕಾಮಿಡಿ ಚಿತ್ರ ಎಮಿಲೀಸ್ ಪರೇಜ್ ಅಂತ ಬರುತ್ತೆ. ಹಾಗೇನೆ ಡ್ರಾಮಾ ಚಿತ್ರದಲ್ಲಿ ಅತ್ಯುತ್ತಮ ನಾಯಕ ದ ಬ್ರೂಟಲಿಸ್ಟ್ ಬರುತ್ತೆ. ಹಾಗೇನೆ ಅತ್ಯುತ್ತಮ ಮ್ಯೂಸಿಕಲ್ ಕಾಮಿಡಿ ಚಿತ್ರದಲ್ಲಿ ಹೆಮಿಲೀಸ್ ಅವರು ಬರ್ತಾರೆ. ಹಾಗೇನೆ ಡ್ರಾಮಾ ಚಿತ್ರದಲ್ಲಿ ಅತ್ಯುತ್ತಮ ನಾಯಕಿಯಾಗಿ ಫರ್ನಾಡಾ ಟೋರೆಸ್ ಅವರು ಪ್ರಶಸ್ತಿಯನ್ನು ಗಳಿಸ್ತಾರೆ. ಫರ್ನಾಡಾ ಟೋರಿಯಸ್ ಇಲ್ಲಿ ನೋಡಿ, ಇಲ್ಲಿದೆ ಫರ್ನಾಡಾ ಟೋರೆಸ್. ಇದು ಅತ್ಯುತ್ತಮ ನಾಯಕಿ ಪ್ರಶಸ್ತಿಯನ್ನ ಪಡಿತಾರೆ ಫರ್ನಾಡಾ ಟೋರೆಸ್. ನಾಯಕ ಪ್ರಶಸ್ತಿಯನ್ನು ಯಾರು ಪಡಿತಾರೆ? ದ ಬ್ರೂಟಲಿಸ್ಟ್ ಅಂತಕ್ಕಂಥವ್ರು ಪಡಿತಾರೆ. ಈ ಎರಡು ಮಾಹಿತಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಹಾಗೆ ಮ್ಯೂಸಿಕಲ್ ಕಾಮಿಡಿ ಚಿತ್ರದಲ್ಲಿ ಅತ್ಯುತ್ತಮ ನಟ ಸೆಬಾಸ್ಟಿಯನ್ ಸ್ಟಾನ್ ಅಂತಕ್ಕಂಥ ದ ಡಿಫರೆಂಟ್ ಮ್ಯಾನ್ ಪ್ರಶಸ್ತಿ ಚಿತ್ರಕ್ಕೆ ಪಡ್ಕೊಂಡಿದ್ದಾರೆ. ಹಾಗೆ ಮ್ಯೂಸಿಕಲ್ ಕಾಮಿಡಿ ಚಿತ್ರದಲ್ಲಿ ಅತ್ಯುತ್ತಮ ನಟಿಯಾಗಿ ಡೆಮಿ ಮೂರ್ ಅವರು ಪಡ್ಕೊಳ್ತಾರೆ. ಹೆಚ್ಚಾಗಿ ಪ್ರಶಸ್ತಿಯನ್ನು ಪಡೆದಂತಹ ಚಿತ್ರ ಯಾವುದು ಅಂತ ಕೂಡ ಕೇಳ್ತಾರೆ. ಯಾವ್ದು ಹೇಳಿ? ಎಮಿಲಿಯಾ ಪೆರೇಜ್ ಅಂತಕ್ಕಂಥ ಸರಿಯಾದಂತಹ ಉತ್ತರ ಆಗುತ್ತೆ ನೋಡಿ ಸ್ನೇಹಿತರೆ. ಎಮಿಲಿಯಾ ಪೆರೇಜ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಯಾರು ಪ್ರಶಸ್ತಿಯನ್ನ ಪಡೆದ್ರು? ಅತ್ಯುತ್ತಮ ನಾಯಕಿ ಪ್ರಶಸ್ತಿಯನ್ನ ಫರ್ನಾಡ್ ಟೆರೋಸ್ ಅಂತಕ್ಕಂಥವ್ರು ಪಡಿತಾ ಹೋಗ್ತಾರೆ. ಇನ್ನು 2025 ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಯಾರು ಪಡೆದಿದ್ದಾರೆ? ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ದ ನೊಬೆಲ್ ಪೀಸ್ ಪ್ರೈಸ್ ಇನ್ 2025. ಶಾಂತಿ ವೆರಿ ವೆರಿ ಇಂಪಾರ್ಟೆಂಟ್. ಶಾಂತಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ 2025 ಅತ್ಯಂತ ಚರ್ಚೆಯಲ್ಲಿದ್ದಂತಹ ಒಂದು ಪ್ರಶಸ್ತಿ ಇದಾಗಿದೆ ಈ ಬಾರಿ. ಬಿಕಾಸ್ ಡೊನಾಲ್ಡ್ ಟ್ರಂಪ್ ರವರು ನನಗೆ ಈ ಬಾರಿ ಶಾಂತಿ ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿ ದೊರೆಯುತ್ತೆ ಅಂತೇಳಿ ತುಂಬಾ ಬೊಬ್ಬೆ ಹೊಡಿತಾ ಇದ್ರು. ಡೇವಿಡ್ ಬೇಕರ್, ಹ್ಯಾನ್ಕಾಂಗ್, ಮಾರಿಯಾ ಕೊರಿನೋ ಮಚಾಡೋ, ನಿಹೋನ್ ಇದಾಂಕಿ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಮಾರಿಯೋ ಕೊರಿನೋ ಮಕಾಡೋ ಅಂತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಮಾರಿಯೋ ಕೊರಿನೋ ಮಕಾಡೋ ಅಂತಕ್ಕಂಥವ್ರು ವೆನಿಜುವೆಲಾ ದೇಶದ ವೆನಿಜುವೆಲಾ ದೇಶದ ಮಾನವ ಹಕ್ಕುಗಳ ಹೋರಾಟಗಾರ್ತಿ. ಮಾನವ ಹಕ್ಕುಗಳು ಅಥವಾ ಪ್ರಜಾಪ್ರಭುತ್ವದ ಹಕ್ಕುಗಳ ಹೋರಾಟಗಾರ್ತಿ ಯಾರು? ಮಾರಿಯಾ ಕೊರಿನೋ ಮಚಾಡೋ. ಈಗಾಗಲೇ ನಾನು ನೊಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಡಿಟೇಲ್ ಆಗಿರತಕ್ಕಂಥ ವಿಡಿಯೋವನ್ನ ನಾನು ಮಾಡಿದ್ದೀನಿ. 6 ಏನು ಕ್ಷೇತ್ರಗಳಲ್ಲಿ ನೀಡ್ತಾರಲ್ಲ, ಅವರ ಯಾವ ಒಂದು ಕ್ಷೇತ್ರದ ಮೇಲೆ ಪ್ರಶಸ್ತಿ ಬಂದಿದೆ, ಜೊತೆಗೆ ಅವರ ಸಾಧನೆಗಳೇನು, ಈಗ ಡಿಟೇಲ್ ಆಗಿ ಕೊಟ್ಟಿದ್ದೀನಿ. ಹಾಗಾಗಿ ನಾನು ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ವಿಡಿಯೋ ಲಿಂಕ್ ಅನ್ನು ಹಾಕಿರ್ತೀನಿ, ಅದನ್ನ ನೋಡಿ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ನೊಬೆಲ್ ಪ್ರೈಸ್ ಮೇಲೆ ಪ್ರತಿ ವರ್ಷ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಹಾಗಾಗಿ 2025 ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅನ್ನೋದಾದ್ರೆ ಮಾರಿಯಾ ಕೊರಿನೋ ಮಚಾಡೋ ಸರಿಯಾದಂತ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 2025 71ನೇ ರಾಷ್ಟ್ರೀಯ ಫಿಲ್ಮ್ ಅವಾರ್ಡ್ಸ್ ನಲ್ಲಿ ಅತ್ಯುತ್ತಮ ನಟ ಯಾರು ಅಂತ ಕೇಳಿದ್ರೆ, ಹೂ ರೀಸೆಂಟ್ಲಿ ಒನ್ ಬೆಸ್ಟ್ ಆಕ್ಟರ್ ಅಟ್ ದ 71st ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ 2025? ವಿಕ್ರಾಂತ್ ಮೆಸ್ಸಿ, ಶಾರುಖ್ ಖಾನ್, ಬೋತ್ ಎ ಅಂಡ್ ಬಿ ಅಂಡ್ ಮೋಹನ್ ಲಾಲ್. ದ ರೈಟ್ ಆನ್ಸರ್ ಇಸ್ ಎ ಅಂಡ್ ಬಿ. ವಿಕ್ರಾಂತ್ ಮೆಸ್ಸಿ ಹೌದು, ಶಾರುಖ್ ಖಾನ್ ಹೌದು. ಈ ಇಬ್ರು ಕೂಡ 71ನೇ ಒಂದು ನ್ಯಾಷನಲ್ ಫಿಲ್ಮ್ ಅವಾರ್ಡ್ ನ ಅತ್ಯುತ್ತಮ ನಟ ಪ್ರಶಸ್ತಿಗೆ ಈ ಬಾರಿ ಭಾಜನರಾಗಿರ್ತಕ್ಕಂಥದ್ದು ಒಂದು ವಿಶೇಷವಾದಂತಹ ಸಂಗತಿಯಾಗಿದೆ. ನೋಡಿ, ಬೆಸ್ಟ್ ಫೀಚರ್ಸ್ ಫಿಲಂ 12th ಫೇಲ್ ಇದೆಯಲ್ಲ, ಇದು ಅತ್ಯುತ್ತಮ ಫಿಲಂ ಆಗಿದೆ. ಇದರ ನಿರ್ದೇಶಕ ವಿಧು ವಿನೋದ್. 12th ಫೇಲ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅತ್ಯಂತ ಒಂದು ಈಗಿನ ಯುವಕರು ಈ 12th ಫೇಲ್ ಫಿಲಂ ಅನ್ನ ನೋಡ್ಲೇಬೇಕಾದಂತಹ ಸಿನಿಮಾ ಆಗಿದೆ. ಎಷ್ಟು ಬಾರಿ ಪರೀಕ್ಷೆಗಳಲ್ಲಿ ಸೋತರು ಕೂಡ ಸೋಲಿಗೆ ಎದೆಗುಂದದೆ ಮತ್ತೆ ಮುನ್ನುಗ್ಗಿ UPSC ಯನ್ನ ಕ್ಲಿಯರ್ ಮಾಡ್ತಾರೆ, IAS ಆಗ್ತಾರೆ. ಹಾಗಾಗಿ ಯಾರೆಲ್ಲ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಓದ್ತಾ ಇದ್ದಾರೆ, ದಯವಿಟ್ಟು ಕೂಡ ಯೂಟ್ಯೂಬ್ ಅಲ್ಲಿ ಇದೆ 12th ಫೇಲ್ ಮೂವಿಯನ್ನ ನೋಡಿ. ನಾನು ಕೂಡ ನೋಡಿದ್ದೀನಿ, ತುಂಬಾ ಇಂಟ್ರೆಸ್ಟಿಂಗ್ ಇದೆ, ತುಂಬಾ ಅಳವು ಕೂಡ ಬರುತ್ತೆ. ಹಾಗಾಗಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಷ್ಟು ಕಷ್ಟಪಡ್ತಾರೆ ಈ ಒಂದು ಫಿಲಂ ನ ಹೀರೋ ಅಂತಕ್ಕಂಥದ್ದು, ಆ ಒಂದು ನಟ ತುಂಬಾ ಅತ್ಯುತ್ತಮವಾಗಿ ಏನು ಆಕ್ಟಿಂಗ್ ಮಾಡಿದ್ದಾರೆ. ದಯವಿಟ್ಟು ಈ ಒಂದು ಫಿಲಂ ಅನ್ನ ನೋಡಿ ಪ್ರತಿಯೊಬ್ಬ ಸ್ಪರ್ಧಾತ್ಮಕ ಮಿತ್ರರು ಅಂತ ಹೇಳ್ತಾ. ಬೆಸ್ಟ್ ಆಕ್ಟರ್ ಶಾರುಖ್ ಖಾನ್, ಹಾಗೇನೆ ವಿಕ್ರಮ್ ಮೆಸ್ಸಿ ಅವರು ಪಡ್ಕೊಂಡಿದ್ದಾರೆ. ಈ ವಿಕ್ರಮ್ ಮೆಸ್ಸಿ ಇದಾರಲ್ಲ, ಈ ಒಂದು 12th ಫೇಲ್ ನ ಮೂವಿಯ ಒಂದು ನಾಯಕ ಆಗಿದ್ದಾರೆ ನೋಡಿ. ಯಾರು? ವಿಕ್ರಾಂತ್ ಮೆಸ್ಸಿ ಅಂತಕ್ಕಂಥವ್ರು. ಇನ್ನು ಬೆಸ್ಟ್ ಆಕ್ಟ್ರೆಸ್ ರಾಣಿ ಮುಖರ್ಜಿ. ಅತ್ಯುತ್ತಮ ನಟಿ ಯಾರು? ರಾಣಿ ಮುಖರ್ಜಿ. ಯಾರು? ರಾಣಿ ಮುಖರ್ಜಿ. ವೆರಿ ಇಂಪಾರ್ಟೆಂಟ್. ಯಾರು? ರಾಣಿ ಮುಖರ್ಜಿ. ಬೆಸ್ಟ್ ಡೈರೆಕ್ಟರ್ ಸುಪಿಡೋಟ್ ಸೇನ್ ಫಾರ್ ದ ಕೇರಳ ಸ್ಟೋರಿಗೆ ಸಿಕ್ಕಿದೆ ಸುದೀಪ್ಟೋ ಸೇನ್. ಇನ್ನು ಬೆಸ್ಟ್ ಪಾಪ್ಯುಲರ್ ಫಿಲಂ ಹೋಲ್ಸೇಮ್ ಎಂಟರ್ಟೈನ್ಮೆಂಟ್ ರಾಕಿ और ರಾಣಿ ಕಿ ಪ್ರೇಮ್ ಕಹಾನಿ ಅಂತ. ಬೆಸ್ಟ್ ಫಿಲಂ ಪ್ರಮೋಟಿಂಗ್ ಸೋಷಿಯಲ್ ನ್ಯಾಷನಲ್ ಎನ್ವೈರನ್ಮೆಂಟಲ್ ವ್ಯಾಲ್ಯೂಸ್ ಸ್ಯಾಮ್ ಬಹದ್ದೂರ್ ಅಂತ ಹೇಳಿ
ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸುಮಾರು ಮಾಹಿತಿಗಳನ್ನು ಕೊಟ್ಟಿದ್ದೇನೆ, ನೋಟ್ ಡೌನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು 2024ರ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕೇಳಿದರೆ, ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ದ 59th ಜ್ಞಾನಪೀಠ ಅವಾರ್ಡ್ 2024. 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಯಾರಿಗೆ ಕೊಡಲಾಗಿದೆ? ರಾಜವರ್ಮನ್, ಆಶಾ ಸಿನ್ಹಾ, ಗುಲ್ಜಾರ್, ವಿನೋದ್ ಕುಮಾರ್ ಶುಕ್ಲಾ. ದ ರೈಟ್ ಆನ್ಸರ್ ಈಸ್ ವಿನೋದ್ ಕುಮಾರ್ ಶುಕ್ಲಾ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಒಂದು ಈಗೇನ್ ನಾನು ವಿಡಿಯೋ ತುಂಬಾ ಕೊಟ್ಟಿದ್ದಾನಲ್ಲ, ಪ್ರತಿಯೊಂದು ಎಕ್ಸಾಮ್ ನಲ್ಲಿ ಒಂದಿಲ್ಲ ಒಂದು ಪ್ರಶ್ನೆಗಳು ಬಂದೇ ಬರುತ್ತವೆ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ, ಜೊತೆಗೆ ಡೀಟೇಲ್ಸ್ ಅನ್ನ ಕೂಡ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಸರಿಯಾದಂತ ಉತ್ತರ ಯಾವುದು? ವಿನೋದ್ ಕುಮಾರ್ ಶುಕ್ಲಾ. ನೋಡಿ, 2024ರ ಜ್ಞಾನಪೀಠ ಪ್ರಶಸ್ತಿಯನ್ನ ವಿನೋದ್ ಕುಮಾರ್ ಶುಕ್ಲಾ ಅವರನ್ನ ಆಯ್ಕೆ ಮಾಡಲಾಗಿದೆ. ವಿನೋದ್ ಕುಮಾರ್ ಶುಕ್ಲಾ ಇದಾರಲ್ಲ, ಇವರು ಹಿಂದಿ ಸಾಹಿತಿಯಾಗಿದ್ದಾರೆ ನೋಡಿ. ಇವರು ಕವಿತೆ, ಕಥಾಕಾರರು ಮತ್ತು ಕಾವ್ಯ ಯಾವುದು ಕವನಗಳ ಸಂಕಲನ ಕೂಡ ಬರೀತಾರೆ. ಅವರ ಸಾಹಿತ್ಯ ಕೆಲವೊಮ್ಮೆ ಮ್ಯಾಜಿಕಲ್ ರಿಯಲಿಸಂ, ಕಲ್ಪನಾಶೀಲತೆ, ಇಮ್ಯಾಜಿನೇಟಿವ್ ಬಳಕೆ ವಿವರಿಸಲಾಗುತ್ತೆ. ಇವರ ಒಂದು ಕಥೆ ಅಥವಾ ಕವನ ಶೈಲಿ ಯಾವ ರೀತಿ ಇರುತ್ತೆ ಅಂದ್ರೆ ಮ್ಯಾಜಿಕಲ್ ರಿಯಲಿಸಂ ಇರುತ್ತೆ, ಅಥವಾ ಇಮ್ಯಾಜಿನೇಟಿವ್ ಕಲ್ಪನಾಶೀಲತೆಯನ್ನು ಒಳಗೊಂಡಂತಹ ಒಂದು ಸಾಹಿತ್ಯವನ್ನ ಇವರು ಬರಿತಾ ಹೋಗ್ತಾರೆ. 2024ರ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯುವುದರ ಮೂಲಕ ತಮ್ಮ ಒಂದು ಸಾಹಿತ್ಯಿಕ ಸೇವೆಗೆ ರಾಷ್ಟ್ರಮಟ್ಟದ ಉನ್ನತ ಗೌರವ ಇವರಿಗೆ ದೊರೆತಂತಾಗಿದೆ. ಯಾರವರು? ಹಿಂದಿ ಸಾಹಿತಿ ವಿನೋದ್ ಕುಮಾರ್ ಶುಕ್ಲಾ. ಯಾರು? ವಿನೋದ್ ಕುಮಾರ್ ಶುಕ್ಲಾ. ವಿನೋದ್ ಕುಮಾರ್ ಶುಕ್ಲಾ ಅಂತಕ್ಕಂಥವ್ರು ಸರಿಯಾದಂತಹ ಉತ್ತರ ಆಗುತ್ತೆ. ಮತ್ತೆ ಇವರು 59ನೇ 2024ರ ಒಂದು ಯಾವುದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಸ್ನೇಹಿತರೆ. ಇನ್ನು 2025ರ ಎಬೆಲ್ ಅವಾರ್ಡ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತ ಕೇಳಿದರೆ, ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ದ ಎಬೆಲ್ ಪ್ರೈಸ್ 2025. ವೆರಿ ಫೇಮಸ್ ಅವಾರ್ಡ್ ಇದು, ಎಬೆಲ್ ಪ್ರೈಸ್. ಇದು ಕೂಡ ಸುಮಾರು ಸರಿ KS, PC, PSI ಎಕ್ಸಾಮ್ ಅಲ್ಲಿ ಕೂಡ ಕೇಳಿದರೆ. ಮೈಕಲ್ ಟೆಲಾಗ್ರಾಂಟ್, ಲೂಸಿ ಕ್ಯಾಪರೆಲ್ಲಿ, ಡೆನ್ನಿಸ್ ಸುಲಿವ್ಯಾನ್ ಅಂಡ್ ಮಸಾಕಿ ಕಸಿವಾರಾ ಅಂತ ಹೇಳಿದೆ. ದ ರೈಟ್ ಆನ್ಸರ್ ಈಸ್ ದಿಸ್ ಕ್ವಶನ್. ಯಾರಿಗೆ 2025ರ ಪ್ರಶಸ್ತಿ ಸಿಕ್ಕಿದೆ ಅನ್ನೋದಾದ್ರೆ ಸ್ನೇಹಿತರೆ, ಮಸಾಕಿ ಕಶಿವಾರ ಅಂತಕ್ಕಂಥವ್ರಿಗೆ ಈ ಒಂದು ಎಬೆಲ್ ಅವಾರ್ಡ್ 2025ರ ಏಬೆಲ್ ಅವಾರ್ಡ್ ದೊರೆತಿದೆ. ನೋಡಿ, ಈ ಒಂದು 2025ರ ಪ್ರಶಸ್ತಿ ವಿಜೇತರು ಯಾರು? ಎಬೆಲ್ ಅವಾರ್ಡ್ ನ ವಿಶೇಷ ಪ್ರಶಸ್ತಿ ವಿಜೇತರು ಯಾರು? ಮಸಾಕಿ ಕಶಿವಾರ ಅಂತಕ್ಕಂಥವ್ರು. ನೋಡಿ, ಈ ಪ್ರಶಸ್ತಿ ಅಲ್ಜೆಬ್ರಿಕಲ್ ಅನಾಲಿಸಿಸ್, ರೆಪ್ರೆಸೆಂಟೇಟಿವ್ ಥಿಯರಿ ಕ್ಷೇತ್ರಗಳಲ್ಲಿ ಯಾವ ಒಂದು ಕ್ಷೇತ್ರಕ್ಕೆ ಕೊಡಲಾಗಿದೆ ಅಂತಂದ್ರೆ ಅಲ್ಜೆಬ್ರಿಕ್ ಅನಾಲಿಸಿಸ್ ಅಂಡ್ ರೆಪ್ರೆಸೆಂಟೇಟಿವ್ ಥಿಯರಿ ಕ್ಷೇತ್ರಗಳಲ್ಲಿ ಅವರ ಒಂದು ಮೂಲಭೂತ ಕೊಡುಗೆಗಾಗಿ, ವಿಶೇಷವಾಗಿ ಡಿ ಮಾಡ್ಯೂಲ್ ತತ್ವದ ಅಭಿವೃದ್ಧಿ, ಕ್ರಿಸ್ಟಲ್ ಬೇಸಸ್ಗಳ ಆವಿಷ್ಕಾರಕ್ಕಾಗಿ ಇವರಿಗೆ ಎಬೆಲ್ ಅವಾರ್ಡ್ ಪ್ರೈಸ್ ಸಿಕ್ಕಿದೆ. ಎಬೆಲ್ ಪ್ರೈಸ್ ಸಿಕ್ಕಿದೆ ಸ್ನೇಹಿತರೆ. ಯಾವ ಪ್ರಶಸ್ತಿ? ಎಬೆಲ್ ಪ್ರೈಸ್ ಇವರಿಗೆ ಸಿಗ್ತಾ ಹೋಗಿದೆ. ಇದರ ಒಂದು ಅಮೌಂಟ್ ಎಷ್ಟಿರುತ್ತೆ ಅಂದ್ರೆ 7.5 ಮಿಲಿಯನ್ ನಾರ್ವೇಜಿಯನ್ ಕ್ರೋನರ್ ಪ್ರಶಸ್ತಿ ಸಿಗುತ್ತೆ ಇವರಿಗೆ. ಹಾಗಾದ್ರೆ ಈ ಒಂದು ಏಬೆಲ್ ಪ್ರೈಸ್ ಯಾವುದಕ್ಕೆ ವಿಶೇಷ ಆಗಿದೆ ಅನ್ನೋದಾದ್ರೆ, ಇದನ್ನು ಪ್ರೈಸ್ ಅನ್ನು ಇದರ ಹೆಸರು 19ನೇ ಶತಮಾನದ ಜನಪ್ರಿಯ ಕೈಗಾರಿಕಾ ತಜ್ಞ ನೇಲ್ಸ್ ಎರ್ನಿಕ್ ಹೇಬೆಲ್ ಅವರ ಒಂದು ಹೆಸರಿನಿಂದ ನೀಡಲಾಗುತ್ತೆ. ನಾರ್ವೆ ಸರ್ಕಾರ ಇದನ್ನು ಕೊಡ್ತಾ ಹೋಗುತ್ತೆ. ಈ ಪ್ರಶಸ್ತಿ ಪ್ರತಿ ವರ್ಷ ಒಂದು ಗಣಿತ ಕ್ಷೇತ್ರದಲ್ಲಿ ಅತ್ಯುತ್ತಮ ಜೀವನ ಸಾಧನೆ ಮಾಡಿರುವಂತಹ ಒಬ್ಬ ವ್ಯಕ್ತಿಗೆ ಪ್ರತಿ ವರ್ಷ ನೀಡಲಾಗುತ್ತೆ. ಇದನ್ನ ಈ ಒಂದು ಏಬೆಲ್ ಅವಾರ್ಡ್ ಅನ್ನ ಗಣಿತದ ನೊಬೆಲ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಹೇಳಿಕೆಗಳ ಮೂಲಕ ಕೂಡ ಕೇಳ್ತಾರೆ. ಗಣಿತದ ನೊಬೆಲ್ ಪ್ರೈಸ್ ಅಂತ ಹೇಳಿ ಯಾವ್ದನ್ನ ಕರಿತೀವಿ? ಏಬೆಲ್ ಅವಾರ್ಡ್. ಯಾವುದು? ಏಬೆಲ್ ಪ್ರೈಸ್ ಅನ್ನ ಏನಂತ ಕರಿತೀವಿ? ಗಣಿತದ ನೊಬೆಲ್ ಅಂತ ಹೇಳಿ ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ. ಇನ್ನು 2025ರ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನ ಯಾರು ಪಡೆದಿದ್ದಾರೆ ಅಂತ ಇದೆ. ಹೂ ಹ್ಯಾಸ್ ಬಿನ್ ಆನರ್ಡ್ ವಿತ್ ದ ಸಂಗೀತ ಕಲಾನಿಧಿ ಅವಾರ್ಡ್ 2025. ಸಂಗೀತ ಕಲಾನಿಧಿ ಪ್ರಶಸ್ತಿ ಇದು ಕೂಡ ಇಂಪಾರ್ಟೆಂಟ್. RK ಶ್ರೀರಾಮ್ ಕುಮಾರ್, ರಾಮ್ ವಿ ಸುತಾರ್, ಆಶಾ ಭೋಸ್ಲೆ, ಜಾಕೀರ್ ಹುಸೇನ್. ದ ರೈಟ್ ಆನ್ಸರ್ ಈಸ್ RK ಶ್ರೀರಾಮ್ ಕುಮಾರ್ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ. ಇದು 2025ರಲ್ಲಿ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನ RK ಇಲ್ಲಿ ಪಕ್ಕದಲ್ಲಿದ್ದಾರೆ ನೋಡಿ, RK ಶ್ರೀರಾಮ್ ಕುಮಾರ್ ಅವರಿಗೆ ಸಿಕ್ಕಿದೆ. ಇವರು ಕರ್ನಾಟಿಕ್ ಒಂದು ಸಂಗೀತದ ವಯೋಮಾನದ ಕರ್ನಾಟಿಕ್ ಸಂಗೀತ ಒಂದು ವಿದ್ವಾಂಸರಾಗಿದ್ದಾರೆ. ಇವರು ಪ್ರಖ್ಯಾತ ವಯೋಲಿನಿಸ್ಟ್. ಇವರು ವಯೋಲಿನಿಸ್ಟ್ ನೋಡಿ, ವಯೋಲಿನ್ ಇವ್ರನ್ನ ಇದು ಮಾಡ್ತಾರೆ, ನುಡಿಸ್ತಾರೆ. ವಯೋಲಿನ್ ಪ್ರಸಿದ್ಧ ವಯೋಲಿನ್ ವಾದಕರು ಇವರು. ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ಪ್ರತಿ ವರ್ಷ ದ ಮ್ಯೂಸಿಕ್ ಅಕಾಡೆಮಿ ಚೆನ್ನೈ ಕೊಡುತ್ತೆ. ಯಾರು ಕೊಡ್ತಾರೆ ಅಂತ ಕೂಡ ಪ್ರಶ್ನೆ ಕೇಳಬಹುದು. ದ ಮ್ಯೂಸಿಕ್ ಅಕಾಡೆಮಿ ಚೆನ್ನೈ ಅಥವಾ ಮದ್ರಾಸ್ ಕೊಡುತ್ತೆ. ಇದು ಗೊತ್ತಿರಲಿ.
ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಲೈಫ್ ಟೈಮ್ ಸೇವೆಗೆ, ಇದು ಕರ್ನಾಟಕ ಸಂಗೀತದಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಪ್ರೈಸ್. ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಲೈಫ್ ಟೈಮ್ ಜೀವಮಾನ ಸಾಧನೆಗಾಗಿ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಹಾಗಾದ್ರೆ ಈ ಪ್ರಶಸ್ತಿ 1947ರಲ್ಲಿ ಆರಂಭ ಆಗುತ್ತೆ. ಎಷ್ಟರಲ್ಲಿ? 1947ರಲ್ಲಿ. ಇದು ಗೌರವ ಪತ್ರ ಇರುತ್ತೆ, ಚಿನ್ನದ ಪದಕ ಇರುತ್ತೆ ನೋಡಿ ಸ್ನೇಹಿತರೆ. ಇಷ್ಟು ಮಾಹಿತಿ ನಿಮಗಿರ್ಲಿ. ಸಂಗೀತ ಕಲಾನಿಧಿ ಪ್ರಶಸ್ತಿ. ಇನ್ನು 2025ರ ಡ್ಯುರಾಂಡ್ ಕಪ್ ಪ್ರಶಸ್ತಿ ವಿಜೇತ ತಂಡ ಯಾವುದು ಅಂತ ಕೇಳಿದರೆ, ವಿಚ್ ಫುಟ್ಬಾಲ್ ಟೀಮ್ ಒನ್ ದ 134th ಡ್ಯುರಾಂಡ್ ಕಪ್ 2025, 134ನೇ ಡ್ಯುರಾಂಡ್ ಕಪ್ ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದಿದೆ ಅಂತ ಕೇಳಿದರೆ, ಮೋಹನ್ ಬಗಾನ್ ಸೂಪರ್ ಗೈಂಟ್, ಈಸ್ಟ್ ಬೆಂಗಾಲ್, ನಾರ್ತ್ ಈಸ್ಟ್ ಯುನೈಟೆಡ್ FC, ಡೈಮಂಡ್ ಹಾರ್ಬರ್ FC. ಈ ಒಂದು 134ನೇ ಡ್ಯುರಾಂಡ್ ಕಪ್ 2025 ಪ್ರಶಸ್ತಿಯನ್ನು ಗೆದ್ದ ತಂಡ ನಾರ್ತ್ ಈಸ್ಟ್ ಯುನೈಟೆಡ್ FC ಅಂತಕ್ಕಂಥ ತಂಡ ಈ ಪ್ರಶಸ್ತಿಯನ್ನ ಗೆದ್ದಿದೆ ಸ್ನೇಹಿತರೆ. ವಿಜೇತ ತಂಡ ಯಾವುದು? ನಾರ್ತ್ ಈಸ್ಟ್ ಯುನೈಟೆಡ್ FC. ಇದು 6-1 ಅಂತರದ ಗೋಲ್ಗಳಿಂದ ಡೈಮಂಡ್ ಹಾರ್ಬರ್ FC ಯನ್ನ ವಿರುದ್ಧ ಗೆದ್ದಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ರನ್ನರ್ ಅಪ್ ಯಾವುದು? ಡೈಮಂಡ್ ಹಾರ್ಬರ್ FC ತಂಡದ ವಿರುದ್ಧ ಗೆದ್ದಿದೆ ನೋಡಿ. ಇದು 2024 ಮತ್ತು 2025ರಲ್ಲಿ ಡ್ಯುರಾಂಡ್ ಕಪ್ ಕಿರೀಟವನ್ನ ಇದೇ ಮುಡಿಗೇರಿಸಿಕೊಂಡಿದೆ. 1991ರ ಬಳಿಕ ಮೊದಲ ಬಾರಿ ಯೂರೋ ತಂಡಕ್ಕೆ ಸಾಧ್ಯವಾಗಿದೆ ಇದು. ಇನ್ನು ಇದರ ಒಂದು ಡ್ಯುರಾಂಡ್ ಕಪ್ ಬಹುಮಾನ ಎಷ್ಟಿರುತ್ತೆ? 1.21 ಕೋಟಿ ಇರುತ್ತೆ. ಇಲ್ಲಿ ಮೊರಕ್ಕನ್ ಮುಂಚೂಣಿ ಕ್ರೀಡಾಪಟು ಅಲೆಡೈನ್ ಎಜರನ್ ಅವರು 2025ರಲ್ಲಿ ಗೋಲ್ಡನ್ ಬೂಟ್ ಹೆಚ್ಚಿನ ಗೋಲನ್ನ ಪ್ರಶಸ್ತಿಯನ್ನು ಪಡೀತಾರೆ. ಇನ್ನು ಗೋಲ್ಡನ್ ಬಾಲ್ ಅನ್ನ ಟೂರ್ನಿಯಲ್ಲಿ ಗೆಲ್ತಾರೆ. ಯಾರು? ಇವರು ಅಜೇರಿಯರ್ ಅವರು. ಇನ್ನು ಗೋಲ್ಡನ್ ಗ್ಲೋವ್ಸ್ ಉತ್ತಮ ಗೋಲ್ ಕೀಪರ್ ಅನ್ನ ಗುರ್ಮಿತ್ ಸಿಂಗ್ ಯಾರು? ಗುರ್ಮಿತ್ ಸಿಂಗ್ ಈ ಗೋಲ್ಡನ್ ಗ್ಲೋವ್ ಉತ್ತಮ ಗೋಲ್ ಕೀಪರ್ ಪ್ರಶಸ್ತಿಯನ್ನು ಪಡೆದರೆ, ಇದರ ಒಂದು ಡ್ಯುರಾಂಡ್ ಒಂದು ಕಪ್ನ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಏಷ್ಯಾದ ಓಲ್ಡೆಸ್ಟ್ ಟೂರ್ನಿಮೆಂಟ್ ಆಗಿದೆ. ಇದು 1888ರಲ್ಲಿ ಆರಂಭ ಆಗುತ್ತೆ. ಎಷ್ಟರಲ್ಲಿ? 1888ರಲ್ಲಿ ಈ ಒಂದು ಟೂರ್ನಿಮೆಂಟ್ ಆರಂಭ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ. ಇದು ಒಟ್ಟಾರೆಯಾಗಿ ಈ 2025ರಲ್ಲಿ 134ನೇ ಎಡಿಷನ್, 134ನೇ ಆವೃತ್ತಿಯಾಗಿದೆ. ಇಷ್ಟು ಮಾಹಿತಿ ಇರಲಿ ಸ್ನೇಹಿತರೆ. ನೋಡಿ, ಮಾಸ್ಟರ್ ಆಫ್ ಕರೆಂಟ್ಸ್ ನ ಉಪಕ್ರಮದ ಅಡಿಯಲ್ಲಿ ನಾವು ಸುಮಾರು ಪ್ರಶ್ನೆಗಳನ್ನ ಅವಾರ್ಡ್ಸ್ ಮತ್ತು ಆನರ್ 2025ನ ಪ್ರತಿಯೊಂದು ಪ್ರಶ್ನೆಗಳನ್ನ ಪ್ರತಿಯೊಂದು ತಿಂಗಳ ಕರೆಂಟ್ ಅಫೇರ್ಸ್ಗಳನ್ನು ನೀವು ನೋಡ್ತಾ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಈಗಾಗಲೇ ನಾನು ಸುಮಾರು ಪ್ರಶ್ನೆಗಳನ್ನ 2025ರ ಒಂದು ನೊಬೆಲ್ ಅಥವಾ ಬೇರೆ ಬೇರೆ ಅವಾರ್ಡ್ಸ್ ಮತ್ತು ಆನರ್ಗಳನ್ನು ತೆಗೆದುಕೊಂಡ್ಬಿಟ್ಟು ನಾವು ಡಿಸ್ಕಸ್ ಮಾಡಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ದೃಷ್ಟಿಯಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಹಾಗೇನೆ ನಿಮ್ಮ ಒಂದು ಪ್ರತಿಕ್ರಿಯೆಯ ಆಧಾರದ ಮೇಲೆ ಹೆಚ್ಚು ವೀಕ್ಷಣೆ ಮತ್ತು ಹೆಚ್ಚು ಶೇರ್ ನೀವು ಮಾಡಿದ್ರೆ, ಹೆಚ್ಚು ವೀಕ್ಷಣೆ ಕಂಡ್ರೆ ಮಾತ್ರ ನಾವು ಮುಂದಿನ ಒಂದು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀವಿ. ಹಾಗೇನೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೇನೆ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ, ಜೊತೆಗೆ ಕ್ಲಾಸ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿದ್ರೆ ನಾವು ಮತ್ತೆ ಹೆಚ್ಚು ವಿಡಿಯೋಗಳನ್ನ ಮಾಡಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅವಾರ್ಡ್ಸ್ ಮತ್ತು ಆನರ್ಸ್ ನ ಪಾರ್ಟ್ 2 ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್.